ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರಕ. ಈ ಮಾತು ಆಗಾಗ ಕೇಳಿ ಬರ್ತಿರತ್ತೆ. ಆದ್ರೆ ಇದರ ಗಂಭೀರತೆ ಮನಸ್ಸಿಗೆ ತಟ್ಟೋದು ಕಡಿಮೆಯೇ. ಆದ್ರೆ ಸ್ಮೋಕಿಂಗ್ ನಿಂದ ನಮ್ಮ ಜೀವಿತಾವಧಿಯ 10 ವರ್ಷಕ್ಕೂ ಮುನ್ನವೇ ಸಾವು ಎದುರಾಗುತ್ತೆ. ಆ ಮೂಲಕ ಸಾವು, ಅನಾರೋಗ್ಯವನ್ನ ನಾವೇ ದುಡ್ಡು ಕೊಟ್ಟು ಕೊಂಡುಕೊಳ್ತಿದ್ದೇವೆ. ಆ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರಕ. ಹೊಗೆ ಬಿಟ್ಟಷ್ಟು ಹೊಗೆ ಹಾಕಿಸಿಕೊಳ್ಳುವುದು ಹತ್ತಿರ. ಸ್ಮೋಕಿಂಗ್ ಎಷ್ಟು ಅಪಾಯಕಾರಿ, ವಾಸ್ತವ ತಿಳಿಯಿರಿ. ಸಿಗರೆಟ್ಗಳಲ್ಲಿ ಬಳಸಲಾಗುವ ತಂಬಾಕು ಮತ್ತು ಇತರ ವಸ್ತುಗಳು ದೇಹಕ್ಕೆ ಹಾನಿಯನ್ನುಂಟು ಮಾಡುತ್ತವೆ. ಅನಾರೋಗ್ಯ ಮತ್ತು ಕೊನೆಗೆ ಮರಣಕ್ಕೂ ಕಾರಣವಾಗಬಲ್ಲದು. ಹೆಚ್ಚಿದ ಮರಣ ಪ್ರಮಾಣ. ಸಿಗರೇಟ್ ಮತ್ತು ಬೀಡಿ ಸೇವನೆಯು ನಿಮ್ಮ ಜೀವನವನ್ನ ಹೊಗೆಯಾಡಿಸಬಲ್ಲವು. ನಿಮ್ಮ ಆರೋಗ್ಯ ಮತ್ತು ಜೀವಿತಾವಧಿಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತೆ. ಧೂಮಪಾನಿಗಳು ಧೂಮಪಾನಿಗಳಲ್ಲದವರಿಗಿಂತ 3 ಪಟ್ಟು ಬೇಗನೆ ಸಾಯ್ತಾರೆ. ಅವರ ಜೀವಿತಾವಧಿಯ ಸರಿಸುಮಾರು 1 ದಶಕವನ್ನ ಕಳೆದುಕೊಳ್ತಾರೆ. ಇದು ಕ್ಯಾನ್ಸರ್, ದೀರ್ಘಕಾಲದ ಶ್ವಾಸಕೋಶದ ಹಾನಿ, ಹೆಚ್ಚಿದ ಹೃದಯ ರಕ್ತನಾಳದ ಅಪಾಯ, ಹೃದಯಾಘಾತ, ಪಾರ್ಶ್ವವಾಯು ಮತ್ತು ಒಟ್ಟಾರೆಯಾಗಿ ಕ್ಷೀಣಗೊಳ್ಳುವ ಇಮ್ಯುನಿಟಿ ಶಕ್ತಿಯು ಕಾರಣವಾಗುತ್ತೆ. ಇನ್ನು ಹೆಚ್ಚಿದ ಅಸ್ವಸ್ಥತೆ. ಇದರರ್ಥ ಕಡಿಮೆ ಆರೋಗ್ಯದ ಅವಧಿ ಮತ್ತು ಅಂಗವೈಕಲ್ಯದೊಂದಿಗೆ ಬದುಕೋದು. ಕ್ಯಾನ್ಸರ್ ಹೊಂದಿರುವ ಹೆಚ್ಚಿನ ಜನರು ಸಾಮಾನ್ಯವಾಗಿ ಈ ರೋಗ ಪತ್ತೆಯಾದ 5 ವರ್ಷಗಳಲ್ಲಿ ಸಾಯ್ತಾರೆ. ದೀರ್ಘಕಾಲದ ಶ್ವಾಸಕೋಶದ ಸಮಸ್ಯೆಗಳು ಮತ್ತು ಹೃದಯ ಮತ್ತು ಮೆದುಳಿನ ಕಾಯಿಲೆಗಳಿರೋರು ಇತರರಿಗೂ ಹೊರೆಯಾಗಿ ಕ್ಷೀಣ ಜೀವನವನ್ನ ಮುಂದುವರಿಸ್ತಾರೆ. ಭಾರತದಲ್ಲಿ ಸಿಗರೇಟ್ ಸೇವನೆಯಿಂದ ಉಂಟಾಗೋ ಕಾಯಿಲೆಗಳ ಹೊರೆ ಏನು ಅಂತ ನೋಡೋದಾದ್ರೆ, ತಂಬಾಕು ಸೇವನೆಯಿಂದ ಪ್ರತಿ ವರ್ಷ ಭಾರತದಲ್ಲಿ ಸುಮಾರು 12 ರಿಂದ 13 ಲಕ್ಷ ಸಾವುಗಳು ಸಂಭವಿಸುತ್ತಿವೆ. ಭಾರತದಲ್ಲಿನ ಎಲ್ಲಾ ವಯಸ್ಕರ ಪೈಕಿ ಸುಮಾರು 10% ನಷ್ಟು ತಂಬಾಕು ಸೇವಿಸ್ತಾರೆ. ಆದ್ರೂ ಇದು ಹಿಂದಿನ ದಶಕಕ್ಕೆ ಹೋಲಿಸಿದ್ರೆ 15% ರಿಂದ ಕಡಿಮೆಯಾಗಿದೆ. ಬಡವರಲ್ಲಿಯೇ ಹೆಚ್ಚು ಧೂಮಪಾನ ಮಾಡ್ತಾರೆ. ಕಿರಿಯ ವಯಸ್ಸಿನಿಂದ ಪ್ರಾರಂಭಿಸ್ತಾರೆ. ಆದ್ರೆ ಮುಂದೆ ಅವರಲ್ಲಿ ಧೂಮಪಾನ ತ್ಯಜಿಸುವವರ ಪ್ರಮಾಣ ಕಡಿಮೆ ಇರುತ್ತೆ. ಈಶಾನ್ಯ ಮತ್ತು ಪೂರ್ವ ರಾಜ್ಯಗಳು ಹೆಚ್ಚು ಧೂಮಪಾನದ ದರವನ್ನ ಹೊಂದಿವೆ. ತ್ರಿಪುರ ಅಗ್ರಸ್ಥಾನದಲ್ಲಿದ್ರೆ ಮೆಟ್ರೋ ರಾಜ್ಯಗಳ ಪೈಕಿ ಕೋಲ್ಕತ್ತಾ ಮಹಾನಗರ ಮೊದಲ ಸ್ಥಾನದಲ್ಲಿದೆ. ಅಂದಹಾಗೆ ಧೂಮಪಾನವನ್ನ ನಿಲ್ಲಿಸೋದು ನಿಜಕ್ಕೂ ಯಾಕೆ ಮುಖ್ಯವಾಗುತ್ತೆ ಗೊತ್ತಾ? ಜಾಗತಿಕವಾಗಿ ಸೆಕೆಂಡ್ ಹ್ಯಾಂಡ್ ಸ್ಮೋಕರ್ಗಳು ಅಂದ್ರೆ ಧೂಮಪಾನಿ ಹೊರಸೂಸುವ ಹೊಗೆ ಸೇವಿಸಿದವರಲ್ಲಿ 52 ಮಂದಿಯ ಮಧ್ಯೆ ಒಬ್ಬರು ಸಾವಿಗೀಡಾಗ್ತಾರೆ. ಶಿಶುಗಳು, ಯುವಕರು ಮತ್ತು ಗರ್ಭಿಣಿಯರಿಗೆ ಇದರಿಂದ ಹೆಚ್ಚುವರಿ ಹಾನಿಯುಂಟಾಗುತ್ತೆ. ವೈಯಕ್ತಿಕ ಮಟ್ಟದಲ್ಲಿ ತಂಬಾಕು ಸಂಬಂಧಿತ ಅನಾರೋಗ್ಯವು ದುರಂತಮಯ ಖರ್ಚಿಗೆ ಕಾರಣವಾಗುತ್ತೆ. ಬಡವರು ಹೆಚ್ಚು ಧೂಮಪಾನ ಮಾಡ್ತಾರೆ. ಜೊತೆಗೆ ಅವರು ಸಾಮಾನ್ಯವಾಗಿ ಯಾವುದೇ ಆರೋಗ್ಯ ವಿಮೆಯನ್ನ ಹೊಂದಿರೋದಿಲ್ಲ. ಸ್ಮೋಕ್ ಮಾಡೋರು ದೊಡ್ಡ ಆರ್ಥಿಕ ಹೊರೆಯನ್ನ ಹೊರ್ತಾರೆ ಮತ್ತು ಇದು ಮತ್ತಷ್ಟು ಬಡತನಕ್ಕೆ ಕಾರಣವಾಗುತ್ತೆ. ಹಾಗಿದ್ರೆ ಧೂಮಪಾನವನ್ನ ನಿಲ್ಲಿಸಲು ಸಾಧ್ಯನಾ? ಇದು ಖಂಡಿತ ಸುಲಭ ಸಾಧ್ಯ ಅಲ್ಲ. ಇದಕ್ಕೆ ಪರಿಹಾರಗಳನ್ನು ಹುಡುಕಲು ಸರ್ಕಾರಿ ಸಂಸ್ಥೆಗಳು ಶತಕೋಟಿ ರೂಪಾಯಿಗಳನ್ನ ಸುರಿಯುತ್ತವೆ. ಜನರು ಧೂಮಪಾನ ಮಾಡೋದನ್ನ ಕಾನೂನುಗಳು ಕಷ್ಟಕರವಾಗಿಸಿದ್ರು 1-2 ದಿನಗಳ ಮಟ್ಟಿಗೆ ಸೇದುವ ಸಿಗರೇಟುಗಳ ಸಂಖ್ಯೆಯನ್ನ ಕಡಿಮೆಗೊಳಿಸ್ತವೆ. ಆದ್ರೆ ಅಂತಿಮವಾಗಿ ನಿಲ್ಲಿಸಲು ವೈಯಕ್ತಿಕ ಪ್ರೇರಣೆಯೇ ನಿರ್ಣಾಯಕವಾಗಿ ಬಿಡುತ್ತೆ. ಧೂಮಪಾನವನ್ನ ಪ್ರೋತ್ಸಾಹಿಸುವ ಜನರು ಮತ್ತು ಪರಿಸರದಿಂದ ದೂರ ಹೋದ್ರೆ ಅದು ಸಹಾಯ ಮಾಡುತ್ತೆ. ನಿಕೋಟಿನ್ ಎಂಬುದು ದೇಹಕ್ಕೆ ಮತ್ತು ಮನಸ್ಸಿಗೆ ವ್ಯಸನಕಾರಿ. ಆಲ್ಕೋಹಾಲ್ನಂತೆ ಕೆಲವು ಜನರು ಅದನ್ನು ನಿಲ್ಲಿಸಲು ಅಸಾಧ್ಯ ಅಂತ ಕಂಡುಕೊಳ್ತಾರೆ. ಇದು ನಿಜಕ್ಕೂ ದುರಂತವೇ ಸರಿ. ಮೊದಲೇ ಹೇಳಿದಂತೆ ಪ್ರಾರಂಭಿಸಿದ ನಂತರ ಬಿಡಲು ಪ್ರಯತ್ನಿಸುವುದಕ್ಕಿಂತ ಪ್ರಾರಂಭಿಸದಿರೋದೇ ಉತ್ತಮ. ಇನ್ನು ಕೆಲವು ಧೂಮಪಾನಿ ವ್ಯಸನಿಗಳು ಇದ್ದಾರೆ. ಅವರದ್ದು ಸಿಟ್ಟಿಂಗ್ ಆನ್ ದಿ ವಾಲ್ ಜಾಯಮಾನ. ಆ ಕಡೆಗೂ ನೆಗೆಯೋದಿಲ್ಲ, ಈ ಕಡೆಗೂ ನೆಗೆಯೋದಿಲ್ಲ, ಬಟ್ ಅಲ್ಲೇ ಇರಲು ಒದ್ದಾಡ್ತಿರ್ತಾರೆ. ಅಂಥವರಿಗೆ ಸಮರ್ಥ ಮನೋಚಿಕಿತ್ಸೆ ನೀಡಿದ್ರೆ ಖಂಡಿತವಾಗಿಯೂ ಕೂಡ ಅವರು ಧೂಮಪಾನ ಬಿಡುವಲ್ಲಿ ಯಶಸ್ವಿಯಾಗಬಲ್ಲರು. ನಿಕೋಟಿನ್ ಅಂದಾಕ್ಷಣ ಅದು ಕ್ಯಾನ್ಸರ್ ಕಾರಕ ಅಂತಲ್ಲ. ತಂಬಾಕು ಹೊಗೆಯಲ್ಲಿರುವ ಇತರ ಪದಾರ್ಥಗಳು ಕ್ಯಾನ್ಸರ್ಗೆ ಕಾರಣವಾಗ್ತವೆ. ಇದು ನಿಕೋಟಿನ್ ಪ್ಯಾಚ್ಗಳು, ನಿಕೋಟಿನ್ ಚೂಯಿಂಗ್ ಗಮ್ ಮತ್ತು ಮುಂತಾದವುಗಳ ರೂಪದಲ್ಲಿ ನಿಕೋಟಿನ್ ರಿಪ್ಲೇಸ್ಮೆಂಟ್ ಥೆರಪಿಯೊಂದಿಗೆ ಧೂಮಪಾನಿಗಳನ್ನ ಸಿಗರೇಟ್ಗಳಿಂದ ದೂರವಿಡಲು ನಿಕೋಟಿನ್ ಆಧಾರಿತ ಪರ್ಯಾಯ ವಿಧಾನಗಳಿಗೆ ಕಾರಣವಾಗಿದೆ. ಇನ್ನು ಈ ಸಿಗರೇಟ್ ಅಂತಲೂ ಕರೆಯಲ್ಪಡುವ ನಿಕೋಟಿನ್ ಧೂಮಪಾನದ ವಿತರಣಾ ವ್ಯವಸ್ಥೆಗಳು ಜನರನ್ನ ಸಿಗರೇಟ್ನಿಂದ ದೂರವಿಡುವ ಮತ್ತೊಂದು ಪರಿಹಾರವಾಗಿದೆ. ಅದೃಷ್ಟವಶಾತ್ ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನವನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಆಗಾಗ್ಗೆ ಜಾರಿಗೊಳಿಸಿರುವ ಕಠಿಣ ಕಾನೂನುಗಳಿಂದಾಗಿ ಸಿಗರೇಟ್ ಸೇವನೆಯು ಪ್ರಪಂಚದಾದ್ಯಂತ ಕ್ಷೀಣಿಸುತ್ತಿದೆ. ಇನ್ನು ಸ್ಮೋಕರ್ಗಳು ಹೆಚ್ಚುವರಿಯಾಗಿ ಕಾಲಕಾಲಕ್ಕೆ ಹೆಚ್ಚು ತೆರಿಗೆ ವಿಧಿಸುತ್ತಾ ಬಂದಿರೋದ್ರಿಂದ ಸಿಗರೇಟ್ಗಳ ಬೆಲೆ ನಿರಂತರವಾಗಿ ಏರುಗತಿಯಲ್ಲಿಯೇ ಇದೆ. ಸಿಗರೇಟ್ ಬೆಲೆ ಎಂದಿಗೂ ಕಮ್ಮಿಯಾಗಿಲ್ಲ. ಇದರ ಜೊತೆಗೆ ತಂಬಾಕು ಧೂಮಪಾನದ ದುಷ್ಪರಿಣಾಮಗಳ ಬಗ್ಗೆ ಜನರಲ್ಲಿ ಹೆಚ್ಚುತ್ತಿರುವ ಜಾಗೃತಿಯೂ ಕಾರಣೀಭೂತವಾಗಿದೆ. ಇನ್ನು ಈ ಸಿಗರೇಟ್ಗಳಂತಹ ಕಡಿಮೆ ಹಾನಿಕಾರಕ ಆಯ್ಕೆಗಳು ಸ್ಮೋಕಿಂಗ್ ದುರಭ್ಯಾಸ ಕಡಿಮೆ ಮಾಡಿಕೊಳ್ಳುವುದಕ್ಕೆ ಶಕ್ತ್ಯಾನುಸಾರ ಕೊಡುಗೆ ನೀಡುತ್ತಿವೆ.
ಇಲ್ಲೊಂದು ಜಾಣ್ಮೆಯ ನುಡಿ ಹೇಳಬೇಕು ಅಂದ್ರೆ ಜನರು, ವಿಶೇಷವಾಗಿ ಯುವಕರು, ಸಾಮಾನ್ಯವಾಗಿ ಗೆಳೆಯರ ಒತ್ತಡದಿಂದಾಗಿ, ಪರಿಸ್ಥಿತಿಗಳ ಒತ್ತಡದಿಂದಾಗಿ ಧೂಮಪಾನವನ್ನ ಪ್ರಾರಂಭಿಸ್ತಾರೆ. ಒಮ್ಮೆ ಆರಂಭಿಸಿದ್ರೆ ನಿಲ್ಲಿಸೋದು ಕಷ್ಟವಾಗುತ್ತೆ. ತಂಬಾಕು ಧೂಮಪಾನ ಪ್ರಾರಂಭಿಸಿದ ನಂತರ ಅದನ್ನ ಬಿಟ್ಟು ಬಿಡುವುದಕ್ಕೆ ಪ್ರಯತ್ನಿಸೋದಕ್ಕಿಂತ ಎಂದಿಗೂ ಅದನ್ನ ಪ್ರಾರಂಭಿಸದಿರೋದು ಉತ್ತಮ ಅನ್ಸುತ್ತೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.